ಎಸ್, ಪಾರ್ಟಿ ನಡೆಸಲಿಕ್ಕೆ ಅಂತ ಅನ್ಕೋಣ. ನಾನೇನು ಹಣದ ಮೂಲಗಳು ಅಂದ್ರೆ ಮನೆಗೆ ತಗೊಂಡು ಹೋಗ್ತಾರೆ ವೈಯಕ್ತಿಕವಾಗಿ ಇದರಲ್ಲಿ ನಾನು ಹೇಳ್ತಾ ಇಲ್ಲ. ಇಲ್ಲಿ ತರಾತುರಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಅದೊಂದು ಡಿಫಂಕ್ಟ್ ಆರ್ಗನೈಸೇಷನ್ ಆಗಿಬಿಟ್ಟಿತ್ತು ಬಹಳ ವರ್ಷಗಳಲ್ಲಿ. ತರಾತುರಿಯಲ್ಲಿ ಅದನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಯಾಕಂದರೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಪೊಲಿಟಿಕಲ್ ಪಾರ್ಟಿ ಅಂದರೆ ಇನ್ನೂ 10 ಜನರನ್ನು ಸೇರಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಗೊತ್ತಿಲ್ಲ ನನಗೆ ಟೆಕ್ನಿಕಲಿ ಆಗಿರ್ತಕ್ಕಂಥ ತಪ್ಪುಗಳು ನನಗನ್ಸುತ್ತೆ. ಅವರೇನೋ ಪ್ರೊಸೀಡ್ಸ್ ಆಫ್ ಕ್ರೈಮ್ ತೆಗೆದುಕೊಂಡು ಹೋಗ್ಬಿಡ್ತಾರೆ ಅಂತ ನನಗನ್ಸಲ್ಲ. ಆದರೆ ಆಗಿರ್ತಕ್ಕಂಥ ತಪ್ಪು ಕಂಪ್ನಿ ಆ್ಯಕ್ಟ್ ಪ್ರಕಾರ ಏನು ಅಂತಂದರೆ, ಇವ್ರು 90 ಕೋಟಿ ಪಾರ್ಟಿಯದ್ದೇ ಹಣವನ್ನು ಯಂಗ್ ಇಂಡಿಯಾ ಕಂಪ್ನಿ ಕೊಟ್ಟು ಅಲ್ಲಿಂದ ಸ್ಟೇಕ್ಸ್ಗಳನ್ನು ಖರೀದಿ ಮಾಡದಂತೆ ಮಾಡಿ ಅಷ್ಟು ಕಡಿಮೆ ಬೆಲೆಗೆ ಇವ್ರಿಗೆ ಮಾರಾಟ ಮಾಡದಂತೆ ಟೆಕ್ನಿಕಲಿ ಅದು ಹೇಗೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಪ್ರಶ್ನೆ ನನಗೆ. ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತಕ್ಕಂಥ PMLA ಆ್ಯಕ್ಟ್ ಪ್ರಕಾರ ಏನು ಹಾಕಿದರೆ, ನೀವು ಎಲ್ಲ ಟ್ರಸ್ಟ್ಗಳನ್ನು ತೆಗೆದು ನೋಡಿ, ಎಲ್ಲ ಪೊಲಿಟಿಕಲ್ ಪಾರ್ಟಿ, ಸಂಘ ಸಂಸ್ಥೆ ಟ್ರಸ್ಟ್ಗಳನ್ನು ತೆಗೆದು ನೋಡಿ, ಇದಿರುತ್ತೆ. ಬಟ್ ಒಂದು ಫ್ಯಾಮಿಲಿ ಪಾರ್ಟಿಗೆ ಇರ್ತಕ್ಕಂಥ ಗೊಂದಲ ಏನು ಅಂತಂದರೆ, ಅವರು ಇನ್ನೂ 10 ಜನರ ಹೆಸರು ಹಾಕಿ ಅದನ್ನು ನಡೆಸೋಕ್ಕೆ ಸಾಧ್ಯ ಆಗಲ್ಲ. ನೀವು 2,000-3,000 ಕೋಟಿ ಆಸ್ತಿಯನ್ನು ಇನ್ನೂ ಯಾರ್ದೋ ಹೆಸರಿಗೆ ಮಾಡಲಿಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ವಿತ್ ಅ ಗಾಂಧಿ ಫ್ಯಾಮಿಲಿ. ಬಟ್ ಅದಕ್ಕೆ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಇದ್ವಾ ಅಂತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಟೆಕ್ನಿಕಲಿ ದೇ ಹ್ಯಾವ್ ಮೇಡ್ ಅನ್ ಎರರ್. ನನಗೆ ಅಂದರೆ ನಾನು ಅನೇಕ ಈ ಪ್ರಕರಣವನ್ನು ನೋಡಿದ್ದೀನಿ. ಈ ಯಂಗ್ ಇಂಡಿಯಾ ಕಂಪ್ನಿಯಿಂದ ಹಣ ತೆಗೆದುಕೊಂಡು ಗಾಂಧಿ ಪರಿವಾರ ಕಬಳಿಸ್ಬಿಡ್ತಾ ಅಂತಕ್ಕಂಥದ್ದನ್ನು ನಾವು ಮಾತಾಡ್ತೀವಿ. ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಯೇ ಗಾಂಧಿಗಳಿಂದ ನಡಿಬೇಕು. ನಾನು ಅವರನ್ನು ಸಮರ್ಥಿಸ್ಕೊಳ್ತಾ ಇಲ್ಲ, ಇದ್ದದ್ದು ಹೇಳ್ತಾ ಇದ್ದೀನಿ. ನೀವು ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ನೋಡಿ, ಈಗ ಭಾರತೀಯ ಜನತಾ ಪಾರ್ಟಿಯ ಆಫೀಸಸ್ಗಳಿವೆ. ಅವ್ರೇನು ಮಾಡ್ತಾರೆ, ನ್ಯಾಷನಲ್ ಪ್ರೆಸಿಡೆಂಟ್ ಎಕ್ಸ್ ಆಫಿಷಿಯೋ ಅವ್ರದ್ದೇ ಟ್ರಸ್ಟ್ ಮಾಡಿದ್ದಾರೆ. ಕೇಳಿ, ಎಲ್ಲ ಕಡೆ ಟ್ರಸ್ಟ್ ಮಾಡಿದಾರಲ್ವ. ಅಲ್ಲಿ ಫ್ಯಾಮಿಲಿ ಗೊಂದಲಗಳಿಲ್ಲ. ಇಲ್ಲಿರ್ತಕ್ಕಂಥದ್ದು ಫ್ಯಾಮಿಲಿ ಗೊಂದಲ. ಈಗ ಹೊಸದಾಗಿ ಯಾರೋ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಅವರ ಹೆಸರಿಗೆ ಇದನ್ನು ಮಾಡಿಬಿಟ್ರೆ ನಾಳೆ ಆ ಪೊಲಿಟಿಕಲ್ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗುತ್ತೆ? ನೀವು ಆ ದೃಷ್ಟಿಕೋನದಿಂದ ಕೂಡ ಈ ಪ್ರಕರಣವನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ. ಅದರ ಜೊತೆಗೆ ಮತ್ತು ಉಳಿಯುವ ಕಟ್ಟಕಡೆಯ ಪ್ರಶ್ನೆ, ಇದೆಲ್ಲ ನಡೀತಾ ಇರೋದು ವಿಪಕ್ಷಗಳಲ್ಲಿ ಮಾತ್ರ ನಡೀತಿದೆಯಾ? ED CBIಗಳನ್ನು ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ಎಸ್ ನಾಗೇಂದ್ರ ಪ್ರಸಾದ್. ಪ್ರಶಾಂತ್ ಸರ್ ಒಂದು ಮಾತನ್ನು ಹೇಳಿದ್ರು. ಒಂದು ರೀತಿ ಕುಟುಂಬದ ರಾಜಕಾರಣ ಅಲ್ಲಿ ಕಾಂಗ್ರೆಸ್ಸಲ್ಲಿ ಈ ಒಂದು ವಿಚಾರದ ಅಡಿಯಲ್ಲೇ ಇದೊಂದು ನಡೆದಿರ್ತಕ್ಕಂಥ ಹಗರಣ ಅಂತಕ್ಕಂಥದ್ದು. ನಾನು ಅವರ ಅನಿವಾರ್ಯತೆಗಳನ್ನು ಹೇಳಿದೆ, ಸಮರ್ಥಿಸ್ಕೊಳ್ತಾ ಅನಿವಾರ್ಯತೆಗಳು ನಿಮಗೂ ಇದಾವೆ. ಇಲ್ಲ ಸರ್, ನಿಮಗೆ ಪಕ್ಷದ ಆಸ್ತಿ, ವೈಯಕ್ತಿಕ ಆಸ್ತಿಯನ್ನು ಬೈಫರ್ಕೇಟ್ ಮಾಡೋ ಪರಿಸ್ಥಿತಿ ಕುಮಾರಸ್ವಾಮಿ ಅವರು, ದೇವೇಗೌಡರು ಇಲ್ಲ ಸರ್. ಖಂಡಿತ ನಾನಿವಾಗ ಮಾತಾಡ್ತಾ ಇರ್ತಕ್ಕಂಥ ಈ ವಿಚಾರದಲ್ಲಿ ಯಾಕೆ ಅಂತಂದರೆ, ಶೇರ್ ಹೋಲ್ಡಿಂಗ್ ನೋಡಿದ್ರೆ 74% ಬರೀ ಕುಟುಂಬದ ಕಡೆನೇ ಹೋಗ್ತದೆ, ದಯಮಾಡಿ 24% ಬೇರೆಯವ್ರಿಗೆ ಹೋಗ್ತದೆ. ಇವತ್ತು ಅಲ್ಲಿ ಏನೊಂದು ಅವ್ರಿಗೆ ಸಮನ್ಸು ಜಾರಿ ಮಾಡಿರ್ತಕ್ಕಂಥದ್ದು ಸೆಕ್ಷನ್ ಇದು ಯಾವುದು, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಸೆಕ್ಷನ್ 3-4 ಅಡಿಯಲ್ಲಿ ಆಗಿರ್ತಕ್ಕಂಥದ್ದು. ಆ ಸೆಕ್ಷನ್ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಕ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಯಾಕೆ ಅಂತಂದರೆ 5,000 ಕೋಟಿ ಮೌಲ್ಯ ಇರ್ತಕ್ಕಂಥದ್ದು. ಇವತ್ತು ನೋಡಿ, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಕೇವಲ ಒಂದು 50 ಲಕ್ಷಕ್ಕೆ ಯಾವೊಂದು ದಾರಿಲಿ ಹೋಗುವಂಥವ್ರು ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಹಿನ್ನೆಲೆ ಏನೋ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕಂತೂ ಕಂಡೇ ಕಾಣುತ್ತೆ. ಒಂದು. ಎರಡನೇದು, ಯಾವಾಗ ಇವ್ರುಗಳು ಇವ್ರದೇ ಆದಂಥ ಈ ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ, ಕಾನೂನಿನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ, ಇವತ್ತು ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇದು ನಮಗೆ ಕಾನೂನಲ್ಲಿ ನಮ್ಮನ್ನು ತಪ್ಪಿತಸ್ಥರಾಗಿ ತೋರಿಸೋದಕ್ಕೆ ಇದು ಮಾಡ್ತಾರೆ ಅಂತ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್ ಮಾಡೋಕ್ಕೆ ಹೊರಡ್ತಾರೆ. ಹಾಗಾದರೆ ಕಾನೂನಿನ ಮೇಲೆ ಗೌರವ ಏನು ಬಂತು? ದೇಶದ ಕಾನೂನಿನ ಮೇಲೆ ಇವರಿಗೆ ನೀವೇ ಎದುರಿಸ್ಬೋದಲ್ವ? ಹಾಗಾದರೆ ಈ ಒಂದು ತನಿಖೆಯನ್ನು ಇವರು ಇಲ್ಲಿ ಆಗಿರ್ತಕ್ಕಂಥದ್ದು ಇವರಿಗೆ ಬೇಕಾದಾಗ EDಗಳಾಗಿರ್ಬೋದು, IT ಮತ್ತೊಂದಾಗಿರ್ಬೋದು, ಇವರು ಕಾಲದಲ್ಲಿ ಇವರಿಗೆ ಸಮರ್ಥನೆ ಕೊಟ್ಟರೆ ಓಕೆ. ಬೇರೆಯವರು ಅದನ್ನು ಕಂಪ್ಲೇಂಟು ಅವ್ರ ಮೇಲೆ ಹೇಳೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಅಥವಾ ನಮ್ಮ ಮೇಲೆ ದೇಶದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳೋದಕ್ಕೆ ಇವರು ಜನಗಳ ಮುಂದೆ ತೋರಿಸ್ತಾ ಇದ್ದಾರೆ ಅನ್ನೋದು ಎರಡನೇದು. ಮೂರನೇದು, 5,000 ಕೋಟಿ ಅಂತಕ್ಕಂಥ ಯಾವುದೇ ಆಗಲಿ ಪ್ರಾಪರ್ಟಿ ವ್ಯಾಲ್ಯೂನ ಇದೇನು ಇವತ್ತಿನಿಂದ ನಡೆದಿರ್ತಕ್ಕಂಥದ್ದಲ್ಲ. 2014ರಲ್ಲಿ ಇದು ಕಂಪ್ಲೇಂಟ್ ಆಗಿರ್ತಕ್ಕಂಥ 2021ರಿಂದ ಇಡೀ ತನಿಖೆ ಮಾಡ್ತಾ ಇದೆ. ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿನೇ ಇವತ್ತು ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಇವರು ಏಕಾಏಕಿ ಯಾರು ಕೇಳಿದೇನೆ ಇವ್ರ ಮೇಲೆ ಏನಾದರೂ ಹೇಳಿದರೆ ಯಾವುದಪ್ಪ ಇದರಲ್ಲಿ ಏನೂ ನಡೆದಿಲ್ಲ ಅಂತಕ್ಕಂಥದ್ದು ಇರ್ಬೋದು. 2001ನೇ ಇಸ್ವಿಯಿಂದ ಕೂಡ ಇಡೀ ತನಿಖೆ ಮಾಡ್ತಾ ಇದೆಯಲ್ಲ, ಅವರು ಎಷ್ಟು ಮಾಹಿತಿಗಳನ್ನ ಕಲೆ ಹಾಕಿ. ದೇಶದಲ್ಲಿ ಚರ್ಚೆ ಆಗ್ತಾ ಇರೋ ಪ್ರಶ್ನೆ ನಾಗೇಂದ್ರ ಪ್ರಸಾದ್ ಅವರೇ, ಸರ್, BJPಯಲ್ಲಿ ಮತ್ತು BJPಯ ಮಿತ್ರ ಪಕ್ಷಗಳಲ್ಲಿ ಇಂಥವು ಏನು ಇಲ್ವಾ? ಅಥವಾ ಅಲ್ಲಿರೋರೆಲ್ಲ ಸತ್ಯ ಹರಿಶ್ಚಂದ್ರರ ಪರಮ ಪ್ರಾಮಾಣಿಕರ? ಖಂಡಿತ. ಯಾಕೆ ವಿಪಕ್ಷಗಳು ಮಾತ್ರ EDಗೆ, CBIಗೆ, ITಗೆ ಕಣ್ಣಿ ಕಾಣಿಸ್ತಾರೆ? ನಾನು ಆಗಲೇ ಅದಕ್ಕೆ ಹೇಳಿದ್ದು, ಈ ದೇಶದ ಕಾನೂನು ಎಲ್ಲರಿಗೂ ಅನ್ವಯಿಸುತ್ತೆ.
ಯಾರು ಕೂಡ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ನಿಮ್ಮಲ್ಲಿ ದಾಖಲಾತಿಗಳಿದ್ರೆ ಇಡಿ, ಯಾರು ಬೇಡ ಅಂದರು, ತಗೊಳ್ಳಿ, ದೇಶದ ಮುಂದೆ ಇಡಿ, ಜನಗಳ ಮುಂದೆ ಇಡಿ. ಇದು ನೀವೊಂದು ಕಂಪ್ಲೇಂಟ್ ಕೊಡಿ. ಕಾನೂನು ಇಲ್ವಾಗಾದರೆ ಕಾನೂನು ಏನಾಗಿದೆ? ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವ್ರುಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ, ಇವ್ರ ಮೇಲೆ ಯಾವುದಾದ್ರೂ ಇಂಥ ಕೇಸ್ಗಳು, ಆರೋಪಗಳು ಬಂದಂಥ ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾನೂನುಗಳು ತಪ್ಪಾಗಿ ಕಾಣಿಸ್ತವೆ ಇವ್ರಿಗೆ. ಇವ್ರದೇ ಅಧಿಕಾರ ನಡೆಯುವಂಥ ಸಂದರ್ಭದಲ್ಲಿ ಇಂಥದನ್ನು ಅವರು ಸಮರ್ಥಿಸ್ಕೋತಾರೆ. ಹಾಗಾದ್ರೆ ಇದು ಯಾವ ನ್ಯಾಯ ಅಂತಕ್ಕಂಥ ಅವರೇ ಹೇಳಬೇಕಲ್ಲ. ಇವತ್ತು ಇವ್ರ ಮೇಲೆ ಕೇಸ್ ಇದಾಗಿದೆ, ಇದನ್ನು ತನಿಖೆ ನೀವು ಎದುರಿಸಿ. ನಾವಿನ್ನು ವೇಟ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ವಕ್ತಾರರಿಗೆ. ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಬರ್ತೀನಿ ಅಂದಿದ್ದಾರೆ. ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ಅವ್ರದ್ದೇನು ಆರ್ಗ್ಯುಮೆಂಟು ಅವ್ರು ಮಾಡಲಿ. ಅದರ್ವೈಸ್ ಒನ್ ಸೈಡೆಡ್ ಗಾಂಧಿ ಕುಟುಂಬದ ವಿರುದ್ಧದ ವಾಗ್ದಾಳಿ ಈ ಕಾರ್ಯಕ್ರಮ ಆಗ್ಬಿಡುತ್ತಷ್ಟೇ. ವಿ ಆರ್ ವೇಟಿಂಗ್ ಫಾರ್ ಹಿಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.